केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿಯಲ್ಲಿ. ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಕಾಂಗ್ರೆಸ್ ಮುಖಂಡ ಮುತ್ತಾಹಿರ್ ಪಾಷಾ. ಮೈಸೂರು ನಗರದ ವಾರ್ಡ್ ನಂಬರ್ 9 ಮತ್ತು 10ಕ್ಕೆ ಸೇರಿದ ಸುಮಾರು 20ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ಭಾರೀ ಭೋಜನ ಹಾಕಿಸುವ ಮೂಲಕ ಕಾಂಗ್ರೆಸ್ ಮುಖಂಡ ಮುತ್ತಾಹಿರ್ ಪಾಷಾ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ನಗರದ ಕೇಸರಿ ಬಡಾವಣೆಯ ತಮ್ಮ ಕಚೇರಿ ಎದುರು ನಡೆದ ಹುಟ್ಟುಹಬ್ಬ ಸಮಾರಂಭದಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮೂರ್ತಿ ಅವರು ಸೇರಿದಂತೆ ವಿವಿಧ ಗಣ್ಯರು ಮುತ್ತಾಹಿರ್ ಪಾಷಾ ಅವರಿಗೆ ಶುಭಾಶಯ ಕೋರಿದರು. ನಗರದ ಕಾಂಗ್ರೆಸ್ ಅಧ್ಯಕ್ಷರಾದ ಮೂರ್ತಿ ಮಾತನಾಡಿ, ಮುತ್ತಾಹಿರ್ ಸದಾಕಾಲ ಬಡವರ ಪರವಾಗಿ ಆಲೋಚನೆ ಮಾಡುವ ವ್ಯಕ್ತಿಯಾಗಿದ್ದಾರೆ. ತಮ್ಮ ವಾರ್ಡಿನ ಜನರ ಕಷ್ಟಗಳಿಗೆ ಸದಾ ಸ್ಪಂದಿಸಿ ಅವರಿಗೆ ಸಹಾಯ ಮಾಡುತ್ತಿದ್ದಾರೆ. ಇಂತಹ ವ್ಯಕ್ತಿಗಳಿಗೆ ಅಧಿಕಾರ ಸಿಕ್ಕಿದ್ದಲ್ಲಿ ಜನರಿಗೆ ಮತ್ತಷ್ಟು ಅನುಕೂಲವಾಗುತ್ತದೆ. ಅವರ ಸಮಾಜಮುಖಿ ಕೆಲಸಕ್ಕೆ ನಮ್ಮ ಬೆಂಬಲವಿದೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಎಲ್ಲಾ ಶಕ್ತಿ ಸೌಭಾಗ್ಯಗಳನ್ನು ಕರುಣಿಸಲಿ ಎಂದರು. ಕಾರ್ಯಕ್ರಮದಲ್ಲಿ ಮುತ್ತಾಹಿರ್ ಪಾಷಾ ಮಾತನಾಡಿ, ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇಂದು 20ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಲಾಗಿದೆ. ಜಾತಿ ಧರ್ಮಗಳನ್ನ ಮೀರಿ ನನ್ನ ಎಲ್ಲಾ ಸಮುದಾಯದ ಗೆಳೆಯರು ನನ್ನ ಹುಟ್ಟುಹಬ್ಬಕ್ಕೆ ಆಗಮಿಸಿ ನನಗೆ ಶುಭ ಕೋರಿದ್ದಾರೆ. ವಿಶೇಷವಾಗಿ ಆಟೋ ಚಾಲಕರು ಶ್ರಮಜೀವಿಗಳು, ಕನಿಷ್ಠ ಆದಾಯದಲ್ಲಿ ಗರಿಷ್ಠ ಜನಸೇವೆ ಮಾಡುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಆಟೋ ಚಾಲಕರು ಮಾತನಾಡಿ, ಮುತ್ತಾಹಿರ್ ಪಾಷಾ ಅವರು ಸ್ನೇಹಜೀವಿಯಾಗಿದ್ದಾರೆ. ಸದಾಕಾಲ ಆಟೋ ಚಾಲಕರ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾರೆ. ಇವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಎಂದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅವರ ಒಂದು ಹುಟ್ಟುಹಬ್ಬದ ಸಲುವಾಗಿ ಸಮಾಜದಲ್ಲಿ ಬಡವರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮುತ್ತಾಹಿರ್ ಅವರ ಹುಟ್ಟುಹಬ್ಬಕ್ಕೆ ಬಂದು ಅವರಿಗೆ ಶುಭವನ್ನು ಹಾರೈಸಿದ್ದೇನೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಶಕ್ತಿಯನ್ನು ಕೊಟ್ಟು ಅವರೇನು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚು ಸಾರ್ವಜನಿಕರ ಒಂದು ಅನುಕೂಲಕ್ಕೆ ಬಡವರ ಪರವಾಗಿ ಕೆಲಸ ಮಾಡುವಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾರೆ. ಈ ಭಾಗದಲ್ಲಿ ಇವೆಲ್ಲ ನೋಡಿ, ಎಲ್ಲ ನಮ್ಮ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲ ಅಣ್ಣ ತಂದಿರ ಬಗ್ಗೆ ಇವತ್ತು ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳ್ತೀವಿ. ಇವತ್ತು ನಮ್ಮ ಏಜೆಂಟ್ ತಾಯಿನವ್ರಿಗೆ ಇವತ್ತೊಂದು ಊಟದ ಕಾರ್ಯಕ್ರಮ ಇಲ್ಲಿ ಏನು ಕಾಣಿಸ್ಬೋದು ಅಂದ್ರೆ, ನಾವೆಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ನಾವು ಒಗ್ಗಟ್ಟಾಗಿದ್ದೀವಿ ಭಾಗದಲ್ಲಿ. ಜೊತೆಗೆ ಇವ್ರಿಗೇನಂದ್ರೆ ನಮ್ಮ ಏಜೆಂಟ್ ಮುತ್ತಯ್ಯರ್ ಅವ್ರದ್ದು ಸಂಪರ್ಕ ಬಹಳಷ್ಟು ಜನ ಜೊತೆ ಚೆನ್ನಾಗಿದೆ. ಜೊತೆಗೆ ಇವತ್ತು ಇವರು ಒಂದು ಕಾರ್ಯಕ್ರಮ ಹೇಳಿದ್ರು, ಮುಂದಿನ ದಿನಗಳಲ್ಲಿ ನಾನು ಎಲ್ಲ ಮನೆಗೆ ಒಂದು ನಮ್ಮ ಹೆಣ್ಣುಮಕ್ಕಳಿಗೆ, ನಮ್ಮ ಅಕ್ಕ ತಂಗಿಯರಿಗೆ ಯಾವ ತರ ನಾವು ಒಂದು ಅವೇರ್ನೆಸ್ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ, ಮೂಡ ವ್ಯಾಪ್ತಿಯಲ್ಲಿ ಮತ್ತೆ ಬೇರೆ ವ್ಯಾಪ್ತಿಯಲ್ಲಿ ನಾವು ಯಾವ ತರ ಕೆಲಸ ತಗೋಬೇಕಂತ ಹೇಳಿ. ಯಾಕಂದ್ರೆ ಈಗ ಕಾರ್ಪೊರೇಷನ್ ಇವತ್ತು ಇಲ್ಲ, ಡಿಸಾಲ್ವ್ ಆಗೈತೆ ಕಾರ್ಪೊರೇಷನ್. ಹಾಗಾಗಿ ಸಮಸ್ಯೆಗಳು ಬರ್ತೈತೆ. ಅದರಲ್ಲಿ ನಾವು ಮತ್ತೆ ಇವರೆಲ್ಲ ಸೇರಿ ಮಾಡೋ ಕೆಲಸ ಏನಂದ್ರೆ, ಇವತ್ತು ಯು ಡಿ ಕರ್ಸ್ಬೇಕಾದ್ರೆ ಇವತ್ತು ಬೆಳಗ್ಗೆ ಹೇಳಿದ್ರೆ ಸಾಯಂಕಾಲ ಬರ್ತಾರೆ. ನೀರಿಗೆ ಒಂದು ಕಂಪ್ಲೇಂಟ್ ಮಾಡಿ ನೀರಿನ ಸಮಸ್ಯೆ ಎಷ್ಟಾಗೈತೆ ಅಂದ್ರೆ, ಈಗ ಬೆಳಗ್ಗೆ ಹೇಳಿದ್ರೆ ಸಾಯಂಕಾಲ ನೀರಿನ ಟ್ಯಾಂಕರ್ ಬರುತ್ತೆ. ಹಾಗಾಗಿ ಏನಾಗತ್ತೆ ಅಂದ್ರೆ, ನಮ್ಮ ಆಯುಕ್ತರು ನಾವು ಕೇಳ್ಕೊತೀವಿ, ಈ ಭಾಗದ ನಿವಾಸಿಗಳಾಗಿ ನಾವು ಈ ಸಂದರ್ಭದಲ್ಲಿ, ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಇವಾಗ ಉತ್ಪಾದನೆ ಆಗೈತೆ. ಹಾಗಾಗಿ ತಮ್ಮ ಅಧಿಕಾರಿಗಳನ್ನ ತಾವು ಸೂಚನೆ ಕೊಡಬೇಕು. ಯಾವ ತರ ಏರಿಯಾಗಳನ್ನ ಮೇಂಟೈನ್ ಮೊದಲು ಮಾಡ್ಕೊಂಡು ಹೋಗ್ತಾ ಇದ್ರು, ಆ ತರ ಏರಿಯಾಗಳನ್ನ ಈಗೂ ಕೂಡ ಮಾಡ್ಕೊಂಡು ಹೋಗ್ಬೇಕು ಅಂತ. ಯಾಕಂದ್ರೆ ಆಯುಕ್ತರು ಬಹಳ ಚೆನ್ನಾಗಿದ್ದಾರೆ. ಇವತ್ತು ನೀರಿನ ಬೆಲೋತ ಗ್ರಾಮ ಇರಲಿ, ಮೂರನೇ ಅಂತ ಇರಲಿ, ಆ ಭಾಗದಲ್ಲೆಲ್ಲ ಇವತ್ತು ನೀರಿನ ಸಮಸ್ಯೆ ಐತೆ. ಎಲ್ಲ ಮುಂದಿನ ಅನುಕೂಲ ಆಗ್ಬೋದು. ಯಾಕಂದ್ರೆ ನೀರಿನ ಟ್ಯಾಂಕ್ ಎಲ್ಲ ರೆಡಿ ಮಾಡ್ತಾರೆ, ಅನುಕೂಲ ಆಗ್ಬೋದು.
ಬಟ್ ಅಲ್ಲಿವರೆಗೂ ಏನಾಗ್ತೈತೆ ಬಹಳ ಸಮಸ್ಯೆ ಆಗ್ತೈತೆ. ಹಾಗಾಗಿ ನಮ್ಮ ಸ್ನೇಹಿತರಾದ ಮುತಾಯಿರವರು ಮುಂದಿನ ದಿನಗಳಲ್ಲಿ ಎಲ್ಲ ಮನೆಗಳು ಕಾರ್ಡ್ಗಳನ್ನ ಹಂಚಬೇಕು. ಆ ದೂರವಾಣಿ ಮುಖಾಂತರ ಕಾರ್ಪೊರೇಷನ್ ಅವ್ರಿಗೆ ಮಾಡೋದವ್ರಿಗೆ ಯಾವ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ಬೇಕಂತ ಹೇಳ್ಬಿಟ್ಟು ತಿಳಿಸಕ್ ಹೊಟ್ಟಿದ್ದಾರೆ. ಒಳ್ಳೆ ಕಾರ್ಯ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇಂದು ವಿಶೇಷವಾದ ದಿನ. ನಮ್ಮ ವಾರ್ಡಿನ ಮುಂದಿನ ಪೀಳಿಗೆಗೆ ಬೇಕಾದಂತ ವ್ಯಕ್ತಿ ಅಂದ್ರೆ ನಮ್ಮ ಮುತಾಯಿರ್ ಪಾಷಾ ಅವರು. ಈ ದಿನ ಏನಂದ್ರೆ ಅವರ ಹುಟ್ಟುಹಬ್ಬ ಇರೋದ್ರಿಂದ ನಾವು ಬಂದು ಇಲ್ಲಿ ಆರೈಸಕ್ಕೆ ಅಂತ ಬಂದಿದ್ದೀವಿ. ಶ್ರೀ ನಾಗಲಿಂಗೇಶ್ವರ ಯುವಕರ ಬಳಗದ ವತಿಯಿಂದ ಇಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವೆಲ್ಲ ಇಡೀ ತಂಡ ನಾವು ಬಂದು ವಿಶ್ ಮಾಡ್ತಾ ಇದೀವಿ, ಅಂದ್ರೆ ಶುಭ ಕೋರ್ತಾ ಇದೀವಿ. ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎ.ಜಿ. ಮುತಾಯಿರ್ ಪಾಷಾ ಅವರು ಇಂದಿನ ಕೆಲವು ವರ್ಷಗಳಿಂದ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ವಾರ್ಡಲ್ಲಾಗ್ಲಿ ಬೇರೆ 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 ತರ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಬಂದು ಇದೇ ತರ ಮುಂದುವರಿಸ್ಕೊಂಡು ಹೋಗಿ ಒಂದು ಈ ವಾರ್ಡ್ಗಾಗ್ಲಿ ಈ ಏರಿಯಾಗಾಗ್ಲಿ ಒಂದು ಒಳ್ಳೆ ಕಾರ್ಯಗಳು ಮಾಡೋದು, ದೇವಸ್ಥಾನ ಆಗ್ಲಿ ಪ್ರತಿಯೊಂದು ಏನೇ ಒಂದು ಒಳ್ಳೆ ಕೆಲಸ ಅಂದ್ರೆ ಫಸ್ಟ್ ಮುಂದೆ ಬರುವಂತ ವ್ಯಕ್ತಿ. ನಾವೇನ್ ಹೇಳ್ಕೊಳ್ಳೋದಂದ್ರೆ ಇದೇ ತರ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ವಿಶ್ ಮಾಡ್ತಾ ಇದೀನಿ. ದೇವರು ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ ಅಂತ ನಮ್ಮ ಇಡೀ ಶ್ರೀ ನಾಗಲಿಂಗೇಶ್ವರ ಯುವಕರ ಬಳಗದ ವತಿಯಿಂದ ಅವ್ರಿಗೆ ಶುಭ ಕೋರ್ತಾ ಇದೀನಿ. ಧನ್ಯವಾದಗಳು. ನಾಗಲಿಂಗೇಶ್ವರ ಸ್ವಾಮಿ ಯುವಕರ ಬಳಗದಿಂದ ನಮ್ಮ ಮುತಾಯಿರ್ ಬೈಗೆ ವಿಶ್ವ ಹ್ಯಾಪಿ ಬರ್ತ್ಡೇನ ನಾವು ಹೇಳ್ತಾ ಇದ್ದೀವಿ. ಮತ್ತೆ ಅವ್ರಿಗೆ ದೇವರು ಆಯುಷು ಆರೋಗ್ಯ 100 ವರ್ಷ ಚೆನ್ನಾಗಿ ಮಾಡಿದ್ಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಏರಿಯಾದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಇದೇ ರೀತಿ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದೀವಿ. ಪಕ್ಕ ಸಪೋರ್ಟ್ ಮಾಡ್ತೀವಿ. ನಮ್ಮ ಈ ನಾಗಲಿಂಗೇಶ್ವರ ಯುವಕರ ಬಳಗ ಏನಿದೆ, ನಾವೇನೇ ಇಲ್ಲಿವರೆಗೂ ಒಂದು ಹೇಳಿದ್ರು ಮಾತು ಕೇಳಿದ್ರಲ್ಲ, ರಾಜಕೀಯಕ್ಕೆ ಬಂದು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ, ಖಂಡಿತವಾಗ್ಲೂ ಮಾಡ್ತೀವಿ. ಅವರು ಶ್ರೀ ನಾಗಲಿಂಗೇಶ್ವರ ಬಳಗಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ನಮ್ ಟೀಮ್ ಮಾಡಲ್ವಾ, ನಮ್ ಟೀಮು ನಮ್ ಜನ ಎಲ್ಲಾರು ಮಾಡ್ತಾರೆ. ಯಾಕಂದ್ರೆ ಕೆಲವೊಂದು ನಾನು ಕೇಳ್ದೇನೆ ಮಾಡಿದ್ದಾರೆ. ನಾವೇ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಮುಂದೆ ಹೋದಾಗ ಅವ್ರಿಗೆ ತಿಳಿದು ಬಂದು ಕಾರ್ಯಕ್ರಮಕ್ಕೆ ಏನ್ ಸಹಾಯ ಬೇಕು ಮಾಡಿದ್ದಾರೆ ಖಂಡಿತವಾಗ್ಲು. ಈಗ ನಮ್ಮ ಶ್ರೀ ನಾಗಲಿಂಗೇಶ್ವರ ದೇವಸ್ಥಾನಕ್ಕೂ ಒಂದ್ 2 ಲಕ್ಷ ಚಿಲ್ಲರೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಸರ್. ಎಲ್ಲಾರು ಒಂದೇ ಸರ್ ಇಲ್ಲಿ, ಅದನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ. ಯಾವ ಜಾತಿ ಯಾವ ಧರ್ಮ ಇಲ್ಲ ಸರ್, ಎಲ್ಲ ಒಂದೇ, ಎಲ್ಲ ಮನುಷ್ಯ ಜಾತಿ ನಾವ್ ಅಷ್ಟೇ ಇರೋದಿಲ್ಲ. ಅದನ್ನ ನಾವು ತಿಳ್ಕೊಂಡು ಬಾಳ್ಬೇಕಷ್ಟೇ ಸರ್. ನೀನ್ ಆ ಜಾತಿ ನೀನ್ ಈ ಜಾತಿ ಈಗ ಹೇಳ್ತಾ ಬರ್ತಾರೆ, ಏನ್ ಸರ್ ಏನ್ ಸಿಗುತ್ತೆ ಜಾತಿ ಅದು ಇದು ಅಂತ. ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲಾರು ಅಣ್ಣ ತಂದಿರ್ತಾರೆ, ಬದುಕಬೇಕು ಸರ್. ಖಂಡಿತವಾಗ್ಲು ನಾನಿದ್ದೀನಿ ಸರ್, ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ. ಯಾರು ಮಾಡ್ತಾರಲ್ಲ ನಮ್ಮ ಟೀಮ್ ಅಲ್ಲಿ ನಾನು ಮಾಡ್ತೀನಿ. ನಾಗಲಿಂಗೇಶ್ವರ ಯುವಕರುಗಳು ಜೊತೆಗಿರ್ತೀವಿ ಒಂದಷ್ಟು ಮುಂದೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ತಾರೆ, ಇಲ್ಲಿ ನಾವೆಲ್ಲ ಒಂದೇ ಭಾವೈಕ್ಯತೆಯಿಂದ ಸರ್. ಎಲ್ಲ ಒಂದೇನೆ ಅಂದ್ರೆ ಕೆಲವರು ಇರ್ತಾರೆ ಆತರ. ಈಗ ನಾನೇ ಇದ್ದೀನಿ ಅಂದ್ರೆ ನಮ್ಮ ಟೀಮಲ್ಲಿ ನಮ್ ನಾಲ್ಕು ಇನ್ನೊಬ್ರು ಇರ್ತಾರೆ. ಈಗ ಮುತಾಯಿರ್ ಪಾಷಾ ಅವರು ನಾವು ಫೇವರ್ ಅನ್ಕೊಳ್ಳಿ, ಎಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ನಾವು ಅವ್ರು ಫೇವರ್ ಆಗಿರೋದು, ಮತ್ತೊಂದು ಮಾಡಿದ್ರೆ ನಾವು ಅವ್ರ ಸಪೋರ್ಟಿವ್ ಆಗಿ ಬರ್ತಾ ಇರ್ಲಿಲ್ಲ ಅಲ್ವಾ. ಅದರಿಂದ ಎಲ್ಲ ಒಂದೇನೆ. ಕೆಲವರು ಮಾಡೋ ಅವರು ಏನೋ ಸಣ್ಣ ಪುಟ್ಟ ಮಾತುಕತೆಗಳು ಮಾಡ್ಬಿಡ್ತಾರೆ, ಅದೇನಾಗಿದೆ ನಮ್ಮಲ್ಲಿ ತಂದು ಬೆಂಕಿ ಇಟ್ಬಿಡ್ತಾರೆ ಅಷ್ಟೇ. ನಾವೆಲ್ಲ ಒಂದೇನೆ, ಖಂಡಿತವಾಗ್ಲೂ ನಮ್ಮ ಕೈಲಾಗಿದ್ನ ಸಪೋರ್ಟ್ ಮಾಡೇ ಮಾಡ್ತೀವಿ. ಮುತಾಯಿರ್ ಪಾಷಾ ಬರ್ಡೇ ಬಂದಿರಿ, ಮುತಾಯಿರ್ ಪಾಷಾ ಬರ್ಡೇಗೆ ವಿಶ್ ಮಾಡಿದ್ರಿ, ಏನಂತ ಮಾತಾಡ್ತೀರಿ? ಇವರು ನಮ್ಮ ಹಳೆ ಸ್ನೇಹಿತರು ಮುತಾಯಿರ್ ಅನ್ನೋರು. ಹಾಗಾಗಿ ಇವತ್ತು ಅವರು ಜನ್ಮದಿನದ ಅಂಗವಾಗಿ ಬಂದ್ಬಿಟ್ಟು ಒಂದು ಶುಭಾಶಯ ಕೋರುವ ಅಂತ ಬಂದಿದ್ದೀವಿ. ವ್ಯಕ್ತಿ ನೋಡಿದ್ರೆ ನಿಮ್ಗೆ ಏನಿಲ್ಲ, ಸರಳತೆ ಮನುಷ್ಯ, ಸಾಧಾರಣ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ ಹೊಂದಿರುವ ಒಂದು ವ್ಯಕ್ತಿ ಅಂತ ಹೇಳಕ್ ಬಯಸ್ತೇನೆ. ಈಗ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಾ ಇದಾರೆ, ಪೊಲಿಟಿಕಲ್ ಇನ್ನೊಂದಷ್ಟು ಪವರ್ ಸಿಕ್ಕರೆ ಇನ್ನೂ ಜಾಸ್ತಿ ಮಾಡ್ಬೋದು ಅಂತ. ಹೌದು, ಫಸ್ಟ್ ಸಿಕ್ಕಿತ್ತಲ್ಲ, ಈಗ ತಿರ್ಗಾ ಸಿಕ್ಕಿದ್ರೆ ಇನ್ನು ಚೆನ್ನಾಗಿ ಮಾಡ್ತಾರೆ ಅಂತ ನನ್ಗೆ ಭಾವಿಸ್ತೇನೆ. ಸ್ನೇಹಿತರು ಅಂತೀರಿ, ಯಾವ ತರ ನೋಡ್ತೀರಿ ಅವ್ರನ್ನ ಅಂತ ನೀವು? ತುಂಬಾ ಯಾವ ಪೊಸಿಷನ್ ಅಲ್ಲಿ ನೋಡ್ತೀರಿ? ಅಲ್ಲ, ಸ್ನೇಹಿತರು ಅಂತ ಅಂದ್ರೆ ಇವತ್ತು ಬಂದಿರೋದು ಹುಡ್ದಬ್ಬ ವಿಶ್ ಮಾಡಕ್ಕೆ, ಹುಡ್ದಬ್ಬ ವಿಶ್ ಮಾಡಿ ಹೋಯ್ತಾ ಇದೀವಿ ಅಷ್ಟೇ. ಸ್ನೇಹಿತರು ಅಂದ್ರೆ ಎಲ್ರೂ ಅದೇ ಆಗ್ಬೇಕಂತ ಏನು ಇಲ್ವಲ್ಲ ಅಲ್ವಾ. ಏನೋ ಒಂದು ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. आज मुताहिर पाशा का जन्मदिन कर रहे हैं। अल्लाह उनको अच्छा सेहत से सबसे अच्छा नवाजन दे को दुआ करते हैं। आज जन्मदिन की मुबारकबाद देने के लिए कहाँ से आए साहब? अब हमें एनआर यहाँ में छीन हमें भी हमारा छोटा भी चाहिए। सोशल वर्क इंशाल्लाह पहले से भी कर ले को आले को ही सामने भी कर ले को जाते हैं जी। वो उसमें सभी क्या भी नहीं, अच्छे अदनान के जमाना में है नाम लिखा, काम भी कर लेते हैं। हाँ। और रमजान में
30 के 30 रोजे 20 मिलती की 30 मिलती की और वो टाइम पर सभी आश खुशके के पैकेटा बिरयानी के पैकेटा सभी गरीब की तबका कहाँ है और सभी बात की। और लॉकडाउन में सभी घुसमुस को अच्छा काम करते हैं। तो केयर सोशल फंड सभी था ना, वो सभी मेडिकल का इसका उसका सभी बहुत कुछ काम करको ही वो बोलने नहीं होता, वो याद भी नहीं आ रहे, वो एक बार बोलने पे आते नहीं ना, वो ऐसा काम सब अच्छा इंशाल्लाह माशाल्लाह अच्छा करको। नहीं उन्हें पहले भी सियासत में थे, बीच में छोड़वा लेते, अब गए तो अच्छा है, गए तो और सियासत को ऐसे ऐसे इतना सभी रहना कौम की फिक्र करती, कौम की फिक्र भी है। कारपोरेशन इलेक्शन को भी गए बार खन्ना को एक ट्राई करे हुआ नहीं, ये बार इंशाल्लाह के तब सीट मिली तो इंशाल्लाह ये बार कारपोरेट इलेक्शन भी ऐसे ऐसे रहना कारपोरेट रहा तो को हम ना एक